ನಮಸ್ತೆ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪಾ. ಇದು ಅಷ್ಟಮಿದು ವ್ಲಾಗ್ ಆಗಿರ್ತದೆ. ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ ವೇಷ ನೋಡುವ ಅಂತ. ಎಷ್ಟು ವೇಷ ಸಿಗ್ತದೆ ಗೊತ್ತಿಲ್ಲ, ನೋಡುವ ಬನ್ನಿ ನೀವು ಸಹ ನಮ್ಮೊಟ್ಟಿಗೆ. ವಾ, ಇಲ್ಲಿ ಎರಡು ರಕ್ಕಸ ವೇಷ ಚಾ ಕುಡಿತಾ ಉಂಟು. ಇಲ್ಲಿ ಒಂದು ಜಾಂಬಿ ವೇಷದ ಟ್ರಕ್ ಇತ್ತು, ನೋಡುವ ಹೇಗೆ ಉಂಟು ಹೇಳಿ ಇಲ್ಲಿ ನಿಂತೆವು. ಇದನ್ನು ನೋಡುವಾಗ ಮಾತ್ರ ಹೆದರಿಕೆ ಆಯ್ತು. ಇವ ನೋಡುವಾಗ ಮಾತ್ರ ನನ್ಗೆ ಹೆದರಿಕೆ ಆಗ್ತಿತ್ತು, ಮಕ್ಕಳಿಗೆಲ್ಲ ಹೇಗಾಗ್ಬೋದಲ್ಲ. ಆಭರಣ ಜ್ಯುವೆಲರೀಸ್ ಹತ್ರ ತುಂಬಾ ಕ್ರೌಡ್ ಇತ್ತು. ಎಂತ ಆಗ್ತಾ ಉಂಟು ನೋಡುವ ಹೇಳಿ ಬಂದೆವು. ಇಲ್ಲಿ ನೋಡುವಾಗ ನಮ್ಮ ಹುಲಿ ವೇಷ ಆಗ್ತಾ ಇತ್ತು. ಡ್ಯಾಡನಿಗೆ ಭಾರಿ ಖುಷಿ ಆಯ್ತು. ಅವ್ನು ಕಾಯ್ತಾ ಇದ್ದ ಬೆಳಿಗ್ಗೆ ಅಂತ, ಹುಲಿ ವೇಷ ನೋಡ್ಬೇಕು, ಹುಲಿ ವೇಷ ನೋಡ್ಬೇಕು ಹೇಳಿ. ಹಾಗೆ ನಾವು ಸಹ ಇಲ್ಲಿ ನಿಂತೆವು. ಅದೊಂದು ಕಲೆ ಇದ್ದಾಗೆ. ಅದು ನಾವು ನೋಡಿದಷ್ಟು ಸುಲಭ ಇಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ, ತುಂಬಾ ಎಫರ್ಟ್ಸ್ ಹಾಕ್ತಾರೆ. ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ. ಈ ಅಷ್ಟಮಿದು ದಿನ ಉಂಟಲ್ಲ, ಉಡುಪಿಯಲ್ಲಿ ಜನರ ಸಾಗರವಿರ್ತದೆ. ತಿನ್ಲಿಕ್ಕೆ ಬಂದದ ವೇಷ ನೋಡ್ಲಿಕ್ಕೆ ಬಂದದ? ಇದು ಆಕ್ಚುಲಿ ತಿನ್ಲಿಕ್ಕ ಎಂತೆಲ್ಲ ತಿನ್ಲಿ? ಪಾನಿಪುರಿ. ಇಲ್ಲಿ ಒಂದು ವೇಷ ಸಿಕ್ಕಿತ್ತು ನಮ್ಗೆ. ಅವರಿಗೆ ಯಾರನ್ನ ಹಣ ಕೊಡ್ತಾ ಇದ್ದಾನೆ. ನಾನು ಅವನಿಗೆ ಹಣ ಮೊದಲೇ ಕೊಟ್ಟಿಟ್ಟಿದ್ದೆ ಕಿಶೆಯಲ್ಲಿ. ಮತ್ತೆ ಯಾಕಂದ್ರೆ ನಾನು ವಿಡಿಯೋ ಶೂಟ್ ಮಾಡುವಾಗ ಮತ್ತೆ ಕಷ್ಟ ಆಗ್ತದೆ ಹಣ ಪುನಃ ತೆಗಿಲಿಕ್ಕೆಲ್ಲ. ಇಲ್ಲಿ ಸ್ವಲ್ಪ ಮುಂದೆ ಬರುವಾಗ ರಕ್ಕಸ ವೇಷ ಇತ್ತು. ನನಗೆ ನೋಡಿ ಎದುರಿ ಲೋಕ ಇಲ್ಲ. ಆಕ್ಚುಲಿ ಇದೆರಡು ರಕ್ಕಸ ವೇಷದವರು ನಮ್ಮ ಮನೆ ಹತ್ರದವ್ರೆ. ನಮ್ಗೆ ಯಾರಂತ ಗೊತ್ತಾಗ್ಲಿಲ್ಲ, ಅದೇ ಅವ್ರು ಮಾತಾಡ್ಸಿದ್ರು, ಖುಷಿ ಆಯ್ತು. ಬದುಕಿನಲ್ಲಿ ಅವಳಿಗಾಗಿ ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಇಲ್ಲಿ ಸ್ವಲ್ಪ ಮುಂದೆ ಬರುವಾಗ ಇಲ್ಲಿ ಪಿಲಿನಲ್ಲಿಗೆ ಅಂತ ಹೇಳಿ ಒಂದು ಬೋರ್ಡ್ ಇತ್ತು, ನೋಡುವ ಅಂತೇಳಿ ಅಲ್ಲಿ ನಿಂತೆವು. ಅಲ್ಲಿ ಕಾಂಪಿಟೇಷನ್ ಆಗ್ತಾ ಇತ್ತು ಹುಲಿ ವೇಷದವ್ರದ್ದು. ಕೈಗಾಲ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು. ಈಗ ಇದು ಹುಲಿವೇಷ ಟೀಮ್ನವ್ರದ್ದು ಸ್ಟೇಜಿಗೆ ಎಂಟ್ರಿ ಆಗ್ತಾ ಉಂಟು. ಎಂಟ್ರಿ ಆಗುವಾಗ ಅವರಿಲ್ಲಿ ಪಟಾಕಿ ಎಲ್ಲ ಬಿಟ್ಟು ಒಂದು ಪ್ರೊಸೆಷನ್ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಕುಂದುಕೊಂಡು. ಈ ಹುಲಿವೇಷ ಟೀಮಲ್ಲಿ ಎಷ್ಟು ಸಣ್ಣ ಸಣ್ಣ ಮಕ್ಕಳಿದ್ರು, ಅವರನ್ನು ನೋಡುವಾಗ ತುಂಬ ಖುಷಿ ಆಯಿತು. ಇದು ಮರಕಲ್ಲಿ ಹಾಕಿದ್ದು ಸಣ್ಣ ಹುಡುಗಿ ಅವಳು. ಅವ್ರ ಸ್ಟೇಜಿಗೆ ಎಂಟ್ರಿ ಆದ ಕೂಡಲೇ ಅವರ ಟೈಮ್ ಸ್ಟಾರ್ಟ್ ಆಗ್ತದೆ. ಒಂದೊಂದು ಟೀಮಿಗೆ 20 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ.
ಅದರೊಂದು ಒಟ್ರಾಸಿ ಕುಣಿದಲ್ಲ, ಇದರಲ್ಲಿ ಒಂದು ಸ್ಟೋರಿ ಉಂಟು, ಒಂದು ಕಾನ್ಸೆಪ್ಟ್ ಉಂಟು. ಅಲ್ಲಿ ಒಂದು ದೊಡ್ಡ ತಲೆದು ಹುಲಿ ಕಾಣ್ತಾ ಉಂಟಲ್ಲ, ಅದನ್ನು ಅತ್ತೆ ಹುಲಿ ಹೇಳ್ತಾರೆ. ಅತ್ತೆ ಹೇಳಿದ್ರೆ ಅಮ್ಮ, ಹಾಗೆ ಇನ್ನೊಂದು ತಂದೆ ಹುಲಿ ಉಂಟು, ಮತ್ತು ಸಣ್ಣ ಸಣ್ಣವಾಗಿರ್ತಾರಲ್ಲ ಅದು ಮಕ್ಕಳು. ಈ ಒಂದು ಕಾನ್ಸೆಪ್ಟಲ್ಲಿ ಒಂದು ಸ್ಟೋರಿಯಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ರು. ವೇಷ ಪರ್ಫಾರ್ಮ್ ಮಾಡೋರನ್ನು ಉಂಟಲ್ಲ, ಜಿಮ್ನಾಸ್ಟ್ ಅಂತ ಹೇಳ್ಬೋದು. ಸತ್ಯ ಅವರು ಒಂದೊಂದು ಪರ್ಫಾರ್ಮೆನ್ಸ್ ಜಿಮ್ನಾಸ್ಟಿಕ್ ಆಗಿ ಇತ್ತು. ನೆಕ್ಸ್ಟ್ ಎಂತ ಮಾಡ್ತಾರೆ, ಎಂತ ಆಗ್ತದೆ ಹೇಳುವಂತ ಒಂದು ಕುತೂಹಲ ಇದಾಗ್ತಾ ಇತ್ತು ನಮಗೆ. ಇದು ಪರ್ಫಾರ್ಮೆನ್ಸ್ ನಂಗೆ ಇವತ್ತಿಗೆ ಸಹ ಅರ್ಥ ಆಗಲಿಲ್ಲ ಸತ್ಯ. ಅಷ್ಟು ಸಣ್ಣ ಒಳಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಜನ ಹೋಗಿದ್ದಾರೆ. ಹೇಗೆ ಹೋದ್ರು ಹೇಳುವುದೇ ಒಂದು ನನ್ನ ಪ್ರಶ್ನೆ. ನಿಮ್ಗೆ ಗೊತ್ತಿದ್ರೆ ಹೇಳಿ ಆಯ್ತಾ ನಂಗೆ ಕಮೆಂಟ್ಸ್ ಅಲ್ಲಿ. ಇವರು ಸುರೇಂದ್ರ ಕಾಡ್ಬೆಟ್ಟು ಈಗ ಪರ್ಫಾರ್ಮೆನ್ಸ್ ತೋರಿಸಿದಲ್ಲ, ಆ ಹುಲಿವೇಷ ಟೀಮ್ ಇದು ಲೀಡರ್ ಅಂತ ಹೇಳ್ಬೋದು. ಇವರು ತುಂಬಾ ವರ್ಷದಿಂದ ಹುಲಿವೇಷದಲ್ಲಿ ಈ ಟೀಮ್ ಅನ್ನು ನಡ್ಸ್ಕೊಂಡು ಬಂದಿದ್ದಾರೆ. ತೀರ್ಪಿಗೆ ನಂಚಿತ್ತಿನ ಪೊರ್ತು ಎಕಡೆ ಬಂಡೆ ಈ ಒಂದು ಕೂಟದಕ್ಕೂ ಓಲೆ ಬರ್ತಿರಲ್ಲ ಪಿಲಿ ನಲಿಕೆದ ಒಟ್ಟು ಗೊಂಜಾದ ಬಲಮಲ್ಲ ಕಸರತ್ತುಲು ಪುಣೊಂಜಿ ರೀತಿಯ ಜಿಮ್ನಾಸ್ಟ್ ನಕುಲು ಬಂತಿಲಕ ಬರ್ಪೇರು ದೇವಂಡ ಅದ್ಭುತವಾದ ಪ್ರದರ್ಶನ ಮುಲ್ಪಲ ಉಡುಪಿ ಬಂಡ ಇಡೀ ಪ್ರಪಂಚದ ಪುದರ್ಗೆತ್ತಿನಂಚಿನ ಜಿಲ್ಲೆ ಯಾನು ಊರ್ಲ ಭಾಷಣ ಮಲ್ಪನ 755 ಜಿಲ್ಲೆಡು ಪ್ರಪ್ರಥಮ ಜಿಲ್ಲೆ ಬಂಡ ಉಡುಪಿ ಜಿಲ್ಲೆ. ಬಂಡ ನಮ್ಮ ಮಾತ ಇಟ್ಲ ನಂಬರ್ 1 ಉಲ್ಲ, ಸಾಫ್ಟ್ವೇರ್ ಉಲ್ಲ, ಸೈನ್ಸ್ ಉಲ್ಲ, ಬಿಲ್ಡಿಂಗ್ ಕಟ್ಟುನೈಟ್ ಉಲ್ಲ, ಅವ್ ನೆಚ್ಚಾದ ಅಟಿಲ್ ಹಿಡ್ದಲ್ಲ ನಮ್ಮನೆ ನಂಬರ್ 1. ಈಗ ನೆಕ್ಸ್ಟ್ ಟೀಮ್ ಪರ್ಫಾರ್ಮ್ ಮಾಡ್ತಾ ಉಂಟು. ಇದು ಜೂನಿಯರ್ ಫ್ರೆಂಡ್ಸ್ ಕೊರಂಕ್ರಪಾಡಿ. ನಮ್ಮ ಮನೆ ಮುಂದೆ ಇವರದು ಪ್ರಾಕ್ಟೀಸ್ ಎಲ್ಲ ಆಗ್ತಾ ಇತ್ತು. ಪರ್ಫಾರ್ಮೆನ್ಸ್ ಮಾತ್ರ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. 7 ಫೀಟ್ ಇದು ಮರಕಾಲಲ್ಲಿ ನಿಂತು 2 ಮಕ್ಕಳನ್ನು ಎತ್ತಿಕೊಂಡು ಎಷ್ಟು ಚಂದ ಸ್ಮೈಲ್ ಮಾಡಿ ಡ್ಯಾನ್ಸ್ ಮಾಡಿ ಆ ಮಕ್ಕಳು ಸಮೇತ ನೋಡಿ ಎಷ್ಟು ಫ್ರೀಯಾಗಿ ಎಷ್ಟು ಧೈರ್ಯದಲ್ಲಿ ನಿಂತಿದ್ದಾರೆ ಅಂತ. ಈ ಪರ್ಫಾರ್ಮೆನ್ಸಿಗೆ ಉಂಟ ಸತ್ಯ ಪರ್ಸ್ನಲಿ ನಂದೊಂದು ದೊಡ್ಡ ಹ್ಯಾಟ್ಸ್ ಆಫ್ ಇವನಿಗೆ. ತುಂಬ ಖುಷಿ ಆಯಿತು ನನಗೆ.
ಪಿಲಿ ಬಂಡ ಎನಕಡೆ ಬಂಡೆ ಗಾಲಿ ಒಂಜಿ ಕಲಾ ಪರಂಪರೆ ಅತ್ತು ಕಲಾ ಪ್ರಕಾರ ಅತ್ತು ಐಟ್ ಒಂಜಿ ಆರಾಧನಾ ಪರಂಪರೆ ಉಂಡು ಒಡೆಮುಟ್ಟ ಬಂಡ ಪಿಲಿತ ನಲಿಕೆ ಮಲ್ಪೆ ಬಣ್ಣ ಚಿತ್ತನ ಪರಕೆ ಬಂಡಂದಂಡ ಅಪ್ಪೆ ಉಳ್ಳಾಲ್ದಿ ಗೋಪಿನ ಜೀವನ ಒರ್ತು ಕೊಡ್ತಿನ ವೇತೋ ಕತೆ ಒಂದು ಮೂಜಿ ತಿರುಗದೆ ಅತ್ತ ಅಂದೆ ಗಿರ್ಕಿ ಮಾಡೋದು ಒಂಜಿ ಗೋಲ್ ಇರ್ತದೆ ಒಂಜಿ ಕಾರಣ ಸಾಧಾರಣ ಒಂಜಿ ಮೂಜಿ ಫಿಟ್ 4 ಫಿಟ್ ಇರ್ತದೆ ಮೂಜಿ ಫಿಟ್ ಖಂಡಿತ ನಿಜವಾಗ್ಲೂ ಗ್ರೇಟ್ ಗ್ರೇಟ್. ಜಡ್ಜಸ್ನವ್ರು ಇವನ ಪರ್ಫಾರ್ಮೆನ್ಸ್ ಅನ್ನು ತುಂಬಾ ಹೊಗಳಿದ್ರು, ಯಾಕಂದ್ರೆ ಪರ್ಫಾರ್ಮೆನ್ಸ್ ಹಾಗೆ ಇತ್ತು. ಈ ದೇಶದ ಒಂಜಿ ನೆಟ್ ನಮ್ಮ ಏತ್ ಬೇಲೆ ಮಲ್ಪ ಬಣ್ಣದ ಒಂದಿನ ಮಾತ್ರ ಇಂಟದ ಜೋಕುಲು ಮಸ್ತ್ ಕಲ್ಪರಿತ್ತಿನ ಒಕ್ಕಡೆ ಮೊಬೈಲ್ ಈ ಹುಲಿದು ಮಂಡೆ ಉಂಟಲ್ಲ ಡ್ಯಾರನ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಂಡಿತ್ತು. ಅವನಿಗೆ ಒಮ್ಮೆ ಆ ಹುಲಿಯನ್ನು ಮುಟ್ಟಬೇಕು ಹೇಳಿ ಹೇಳ್ತಿದ್ದ. ಫೈನಲ್ ನಾನು ಡ್ಯಾರನ್ ಆ ಹುಲಿಯನ್ನು ಮುಟ್ಟಿಸುವ ಹೇಳಿ ಕರ್ಕೊಂಡ್ಬಂದೆ. ಅವನದನ್ನು ಮುಟ್ಟಿ ಮತ್ತೆ ಬಾಯಿಗೆ ಸಹ ಕೈ ಹಾಕಿ ನೋಡ್ಬೇಕು ಹೇಳಿದ ಕಚ್ತದ ಇಲ್ಲವೋ ಹೇಳಿ. ಈಗ ನೆಕ್ಸ್ಟ್ ಇನ್ನೂ ಪರ್ಫಾರ್ಮೆನ್ಸಿಗೆ ಸ್ಟೇಜಿಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ನಾವು ಅದು ಹುಲಿ ನೋಡಲಿಕ್ಕೆ ಎದ್ದೇವಲ್ಲ, ಹಾಗೆ ನಮ್ಮ ಸೀಟ್ ಹೋಯಿತು, ಈಗ ನಿಂತಿದ್ದೇವೆ ನಾವು. ಇದು ಟೀಮ್ ಇದು ನಮಗೆ ಫುಲ್ ನೋಡ್ಲಿಕ್ಕೆ ಆಗಲಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿತ್ತು. ನಮಗೆ ಮತ್ತೆ ಮನೆಗೆ ಹೋಗ್ಲಿಕ್ಕೆ ಆಟೋ ಎಲ್ಲ ಸಿಗದಿದ್ರೆ ಮತ್ತೆ ಕಷ್ಟ ಆಗ್ತದಲ್ಲ, ಹಾಗೆ ನಾವು ಮಧ್ಯದಲ್ಲಿ ಎದ್ದುಕೊಂಡು ಬಂದೆವು. ಹಾಗೆ ಜೋರು ಹಸುವೆ ಆಗ್ತಿತ್ತು. ಇಲ್ಲಿ ಹಾಟ್ಸ್ಪಾಟ್ ಅಲ್ಲಿ ಚಿಕನ್ ಶವರ್ಮ ತಕೊಂಡು ಮತ್ತೆ ಮನೆಗೆ ಹೊರಟೆವು. ಇವತ್ತು ಹುಲಿ ವೇಷ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಸಹ ಹೀಗೆ ಕೂತು ಹುಲಿ ವೇಷ ಡಾನ್ಸ್ ಎಲ್ಲ ಕರೆಕ್ಟಾಗಿ ನೋಡಿದ್ದು. ಯಾವತ್ತು ನಾವು ಈಗ ರಸ್ತೆಯಲ್ಲಿ ಹೀಗೆ ಡಾನ್ಸ್ ಮಾಡೋದು ನೋಡೋದು ಅಷ್ಟೇ. ಆ ಕಾನ್ಸೆಪ್ಟ್ ಸ್ಟೋರಿ ಎಲ್ಲ ಇರ್ತದೆ ನನಗೆ ಇವತ್ತೇ ಗೊತ್ತಾದದು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವ್ಲಾಗ್ ಒಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೇನೆ. ಅಷ್ಟರವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಸ್ಟೇ ಹೆಲ್ದಿ, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.